ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದಲೂ ಕೂಡ ಹೆಚ್ಚುವರಿ ಡಿಸಿಎಂ ಬಗ್ಗೆ ಪ್ರಸ್ತಾಪಗಳು ಆಗಾಗ ಎದೊಳ್ತಲೇ ಇತ್ತು. ಸ್ವಲ್ಪ ದಿನ ಎದ್ದೇಳುತ್ತೆ ಮತ್ತೆ ತಣ್ಣಗಾಗ್ತಾ ಇತ್ತು. ಇದರ ನಡುವೆ ಹೈಕಮಾಂಡ್ ಒಪ್ಪಂದ ನಿಗೂಢ, ಗೊಂದಲದಲ್ಲಿದೆಯಾ ಸಿಎಂ ಮತ್ತು ಡಿಸಿಎಂ ಬಣ ಅನ್ನೋ ಪ್ರಶ್ನೆ. ಡಿಕೆ ಶಿವಕುಮಾರ್ ಬಣದಿಂದ ಶುರುವಾಯಿತು ಡಿಸಿಎಂ ಬೇಡ ಎಂಬ ಅಸ್ತ್ರ. 2.5 ವರ್ಷದ ಬಳಿಕ ಪುನರ್ರಚನೆ ಅಂತ ಇದೆ ಕಾಂಗ್ರೆಸ್ನಲ್ಲಿರುವ ತಟಸ್ಥ ಬಣ. ಹೈಕಮಾಂಡ್ ಮಧ್ಯಪ್ರವೇಶಕ್ಕೆ ಡಿಕೆಶಿ ಬಣದಿಂದ ಜಾಣತನದ ಒತ್ತಡ ತಂತ್ರಕ್ಕೆ ಮುಂದಾಗ್ತಾ ಇದ್ದಾರಾ? ಹಾಗಾದ್ರೆ ಸೆಪ್ಟೆಂಬರ್ ಬಳಿಕ ಡಿಸಿಎಂ ಬಣದಿಂದ ಕ್ಲೇಮ್ ಅಸ್ತ್ರ ಜೋರಾಗುತ್ತಾ? ಅಂದ್ರೆ ಹೆಚ್ಚುವರಿ ಡಿಸಿಎಂ, ಸಮುದಾಯಕ್ಕೊಬ್ಬೊಬ್ಬರು ಡಿಸಿಎಂ ಬೇಕು ಅಂತ ಸಿದ್ದರಾಮಯ್ಯ ಬಣದಿಂದ ಕೂಗು ಆಗಾಗ ಕೇಳಿ ಬರ್ತಲೇ ಇತ್ತು. ಇದರ ನಡುವೆ ಒಂದು ವಾರ ಇರ್ತಿತ್ತು ಆ ಕೂಗು, ಆಮೇಲೆ ತಣ್ಣಗಾಗ್ಬಿಡ್ತಿತ್ತು. ಈ ಸಲವೂ ಕೂಡ ಹಂಗೆ ಆಗುತ್ತಾ ಅಥವಾ ಏನಾದರೂ ಕ್ಲೇಮ್ ಅಸ್ತ್ರ ಅಂತ ಇದ್ದಾರೆ? ಏನ್ ಕ್ಲೇಮ್ ಮಾಡ್ಕೊಳಕ್ ಹೋಗ್ತಾರೋ ಗೊತ್ತಿಲ್ಲ. ಬದಲಾವಣೆಗಳು ಹೇಗಾಗುತ್ತೋ ಗೊತ್ತಿಲ್ಲ. ಡಿಸಿಎಂ ಕೂಗು ಎಬ್ಬಿಸಿದವರಲ್ಲಿ ಸಿದ್ದರಾಮಯ್ಯ ಬಣದ ಸಚಿವರೇ ಜಾಸ್ತಿ. ಸಮುದಾಯಕ್ಕೊಂದು ಡಿಸಿಎಂ ಬಗ್ಗೆ ಪ್ರಸ್ತಾಪವನ್ನ ಸಿದ್ದು ಕಡೆಯ ಸಚಿವರ ಗುಂಪು ಮಾಡಿತ್ತು. ಲೋಕಸಭಾ ಚುನಾವಣೆಗೆ ಮುನ್ನವೇ ಡಿಸಿಎಂ ಕೂಗು ಎಬ್ಬಿಸಿತ್ತು ಗುಂಪು. ಆದರೆ ಚುನಾವಣೆ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಅಂತ ಹೈಕಮಾಂಡ್ ಆಗಿ ಎಲ್ಲರೂ ಬಾಯಿ ಮುಚ್ಚಿತ್ತು. ಈಗ ಚುನಾವಣೆ ಮುಗಿತಲ್ಲ, ಕಾಂಗ್ರೆಸ್ಗೆ ಹಿನ್ನಡೆ, ಮತ್ತೆ ಇದೀಗ ಡಿಸಿಎಂ ಕೂಗು ಜೋರಾಗಿದೆ. ಚುನಾವಣೆ ಇಲ್ಲದ ಕಾರಣ ಹೈಕಮಾಂಡ್ ಮಟ್ಟದಲ್ಲಿ ಲಾಬಿಯ ಪಾಲಿಟಿಕ್ಸ್ ಕೂಡ ಜೋರಾಗ್ತಾ ಇದೆ. ಕಾಂಗ್ರೆಸ್ಗೆ ಹಿನ್ನಡೆ ಆಯ್ತಾ ಈ ಸಲ ಲೋಕಸಭಾ ಚುನಾವಣೆಯಲ್ಲಿ? ಡಬಲ್ ಡಿಜಿಟಿಗೆ ಹೋಗ್ತೀವಿ ಅಂದಿದ್ರು, ಆಗ್ಲಿಲ್ಲ. ಈಗ 9 ತನಕ ಬಂದು ನಿಂತ್ಕೊಂಡ್ರು ಕೂಡ ನಾವು ಹೇಳ್ತೀವಿ, ಬೇಡ ಉಪಮುಖ್ಯಮಂತ್ರಿ ಬೇರೆಯವ್ರಿಗೆ ಯಾರಿಗಾರ ಅವಕಾಶ ಮಾಡಿಕೊಡ್ಲಿ ಡಿ ಕೆ ಶಿವಕುಮಾರ್ ಅವರು. ಎಲ್ಲ ಕಮ್ಯುನಿಟಿಯವ್ರಿಗೂ ಒಂದೊಂದು ಡಿಸಿಎಂ ಕೊಟ್ಟರೆ ಬಹುಶಃ ಮುಂದೆ ನಮ್ಗೆ ಅನುಕೂಲ ಆಗ್ಬೋದು ಅಂತಕ್ಕಂಥದ್ದು. ಇದರಿಂದ ನಮಗೆ ಮುಂದೆ ಒಳ್ಳೇದಾಯ್ತದೆ, ನಾವು 160 ಸೀಟ್ ಗೆಲ್ಬೋದು MLA ಅಂತಕ್ಕಂಥ ಭಾವನೆ ವ್ಯಕ್ತಪಡಿಸ್ತಾರೆ. ಡಿಸೈನ್ ಅಂತಲ್ಲ, ಇಷ್ಟೊಂದು ಜನ ಉಪಮುಖ್ಯಮಂತ್ರಿ ಆದಮೇಲೆ ಅವ್ರೇನೋ ಅದರಲ್ಲಿ ಇರ್ತಕ್ಕಂಥದ್ದು ಅರ್ಥ ಇಲ್ಲ. ಬೇರೆ ಒಕ್ಕಲಿಗರಿಗೆ ಯಾರಿಗಾರ ಅವ್ರ ಅವಕಾಶ ಮಾಡಿಕೊಡ್ಲಿ ಅಂತಕ್ಕಂಥದ್ದು ನಾನು ವೈಯಕ್ತಿಕವಾದಂಥ ಅಭಿಪ್ರಾಯ. ಡಿ ಕೆ ನೀವೆಲ್ಲ ನಾವು ನ್ಯೂಸ್ ಹಾಕ್ತಿರಲ್ಲ, ಏನಾರು ಹೇಳಿದ್ರೆ ಅದು ಪಾಪ ಖುಷಿ ಪಡೋನು ನಾನು ಬೇಡ ಅಂತ ಹೇಳಕ್ಕಾಗ್ತದ? ಯಾರು ಏನ್ ಬೇಕಾದ್ರೂ ಬೇಡಿಕೆ ಮಾಡಲಿ, ಪಾರ್ಟಿ ಯಾರಿಗೇನು ಉತ್ತರ ಕೊಡಬೇಕು ಕೊಡ್ತದೆ. ನೀವೆಲ್ಲ ನಾವು ನ್ಯೂಸ್ ಹಾಕ್ತಿರಲ್ಲ, ಏನಾರು ಹೇಳಿದ್ರೆ ಅದು ಪಾಪ ಖುಷಿ ಪಡೋನು ನಾನು ಬೇಡ ಅಂತ ಹೇಳಕ್ಕಾಗ್ತದ? ಯಾರು ಏನ್ ಬೇಕಾದ್ರೂ ಬೇಡಿಕೆ ಮಾಡಲಿ, ಪಾರ್ಟಿ ಯಾರಿಗೇನು ಉತ್ತರ ಕೊಡಬೇಕು ಕೊಡ್ತದೆ.